Today, KE has conducted examination for SDA 708 examination. So we have already discussed polity, economy, and GMA. So now we will be looking into the questions of modern Indian history. So modern Indian history question nododadre, the first question is they have asked for match the following. Like Karnataka Sabha ಎಲ್ಲಿ ಬಂತು, Justice Party ಎಲ್ಲಿ ಬಂತು, ಸತ್ಯಶೋಧಕ ಸಮಾಜ ಎಲ್ಲಿ ಬಂತು, ಈ ತರ ಕ್ವಶನ್ ಅವ್ರು ಕೇಳಿದ್ದಾರೆ. ಸೊ ಗಿವನ್ ಬೈ ಸ್ಮಾಲ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ತಗೊಳ್ಳೋದಾದ್ರೆ, ಸಿ ಸತ್ಯಶೋಧಕ ಸಮಾಜ್ ಜ್ಯೋತಿಬಾ ಫುಲೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಸತ್ಯಶೋಧಕ ಸಮಾಜ್ ವಾಸ್ ಸ್ಟಾರ್ಟೆಡ್ ಬೈ ಜ್ಯೋತಿಬಾ ಫುಲೆ ಇನ್ ಪುಣೆ, ಮಹಾರಾಷ್ಟ್ರ. ಸೊ ನಮ್ಗೆ ಅದು ಗೊತ್ತಿದೆ. ನೆಕ್ಸ್ಟ್ ವಿ ನೋ ದಿಸ್ ಜಸ್ಟಿಸ್ ಪಾರ್ಟಿ. ಜಸ್ಟಿಸ್ ಪಾರ್ಟಿ ವಾಸ್ ಸ್ಟಾರ್ಟೆಡ್ ಇಲ್ಲಿ ಮದ್ರಾಸ್ ಅಲ್ಲಿ ಸ್ಟಾರ್ಟ್ ಆಯಿತು ಅಂತ ನಮ್ಗೆ ಗೊತ್ತಿದೆ. ಸೊ ವಿ ಕ್ಯಾನ್ ಗೋ ವಿತ್ ದಿಸ್ ಒನ್. ನಮಗೆ ಕನ್ಫ್ಯೂಷನ್ ಆಗೋದು ಯಾವುದು, ಕರ್ನಾಟಕ ಸಭಾ ಅಂಡ್ ಮಜಿನಿ ಕ್ಲಬ್. ಸೊ ಇವನ್ ಬೈ ಸ್ಮಾಲ್ ಎಲಿಮಿನೇಷನ್ ಇಲ್ಲ ಲಾಜಿಕ್ ತಗೊಂಡು ಹೋದ್ರೆ ನಾವು ಇವಾಗ ಮಜಿನಿ ಕ್ಲಬ್ ಅಂತ ನಾವು ತಗೊಂಡ್ರೆ ಲೈಕ್ ಒಂದು ಏನೊಂದು ರೆವಲ್ಯೂಷನರಿ ಆರ್ಗನೈಸೇಷನ್ಸ್, ಅದು ಇಲ್ಲ ಧಾರವಾಡನ ಇಲ್ಲ ಬೆಳಗಾಮ, ಎರಡು ನಮಗೆ ಕನ್ಫ್ಯೂಷನ್ ಆದಾಗ ಸಿ ಮೋಸ್ಟ್ ಆಫ್ ಅವರ್ ಕನ್ನಡ ಲಿಟರರಿ ಆಕ್ಟಿವಿಟೀಸ್, ಕನ್ನಡ ಯೂನಿಫಿಕೇಶನ್ ಎಲ್ಲ ಬಂದಿದ್ದು ಧಾರವಾಡದಿಂದ ಆಗಿರೋದ್ರಿಂದ ವಿ ಕ್ಯಾನ್ ಗೋ ವಿತ್ ಧಾರವಾಡ ಹಿಯರ್ ಅಂಡ್ ವಿ ಕ್ಯಾನ್ ಗೋ ಟು ಬೆಳಗಾಂ ಹಿಯರ್. ಸೊ ಕರ್ನಾಟಕ ಸಭಾಗೆ 3, ಜಸ್ಟಿಸ್ ಪಾರ್ಟಿಗೆ 4, ಸತ್ಯಶೋಧಕ ಸಮಾಜ್ಗೆ 1 and ಮಜಿನಿ ಕ್ಲಬ್ಗೆ we have the answer here which is basically 2. So the answer would be 3, 4, 1, 2. 3, 4, 1 and 2. ಇದು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ which is basically a factual question ಅಷ್ಟೇ. ಇದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಇದೆ, ಇದರಲ್ಲಿ ಏನು ದೊಡ್ಡದಾಗಿಲ್ಲ. The question would be the book An Era of Darkness ಯಾರು ಬರ್ದಿರೋದು ಅಂತ ಕೇಳ್ತಿದ್ದಾರೆ. This was written by Shashi Tharoor. 2016 ಅಲ್ಲಿ ಪಬ್ಲಿಷ್ ಆದಂತಹ ಬುಕ್ ಇದು. ಸೊ ಇಟ್ ವಾಸ್ ರಿಟನ್ ಬೈ ಶಶಿ ತರೂರ್. ಅಂಡ್ ದೆನ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ನಾವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನಲ್ಲಿ ದಿಸ್ ಇಸ್ ಲಿಟಲ್ ಬಿಟ್ ಟ್ರಿಕಿ. ಯಾಕೆ ಟ್ರಿಕಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ವಿ ವಿಲ್ ಗೆಟ್ ಟು ದಟ್ ಶಾರ್ಟ್ಲಿ. ಸಿ ಈ ಕ್ವಶನ್ ಡಿಪೆಂಡ್ಸ್ ಆನ್ ದಿ ಇಂಟರ್ಪ್ರಿಟೇಷನ್. ವೆನ್ ಐ ಸೇ ಡಿಪೆಂಡ್ಸ್ ಆನ್ ದಿ ಇಂಟರ್ಪ್ರಿಟೇಷನ್ ಅಂತ ಅಂದ್ರೆ ಸಿ ಇದೇನ್ ಕೊಟ್ಟಿದ್ದಾರೆ, ಫಸ್ಟ್ ಆಪ್ಷನ್ ಸ್ಟೇಟ್ಮೆಂಟ್ 1 ಇನ್ 1765 ರಾಬರ್ಟ್ ಕ್ಲೈವ್ ಇಂಟ್ರೊಡ್ಯೂಸ್ ದ ಡ್ಯೂಯಲ್ ಸಿಸ್ಟಮ್ ಆಫ್ ಗವರ್ನಮೆಂಟ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್. ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು, ಬೆಂಗಾಲಲ್ಲಿ. ಯಾವಾಗ ಬ್ಯಾಟಲ್ ಆಫ್ ಬಕ್ಸರ್ ಆದ್ಮೇಲೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 1 ಇಸ್ ಪರ್ಫೆಕ್ಟ್. ಇವಾಗ ಸ್ಟೇಟ್ಮೆಂಟ್ 2 ಗೆ ಬಂದಾಗ ನಾವು ದ ಬ್ರಿಟಿಷ್ ವರ್ ಗಿವನ್ ದ ದಿವಾನಿ ರೈಟ್ಸ್ ಟು ಕಲೆಕ್ಟ್ ರೆವೆನ್ಯೂ. ಸೊ ದಿವಾನಿ ಅಂದ್ರೇನೆ ರೆವೆನ್ಯೂ ಕಲೆಕ್ಷನ್, ಅದು ಕರೆಕ್ಟ್. ಅಂಡ್ ದ ನಿಜಾಮ್ ವಾಸ್ ಗಿವನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅಡ್ಮಿನಿಸ್ಟ್ರೇಷನ್, ಲಾ ಅಂಡ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಸಿ ವೈ ಐ ಸೆಡ್ ಇದು ಟ್ರಿಕಿ ಇದೆ ಅಂತಂದ್ರೆ ಸಿ ಕನ್ನಡ ಕೂಡ ನಿಜಾಮನಿಗೆ ಅಂತ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ದಿಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಲಾ ಆರ್ಡರ್ ಅಡ್ಮಿನಿಸ್ಟ್ರೇಷನ್ ಇಸ್ ಕಾಲ್ಡ್ ಆಸ್ ನಿಜಾಮತ್. ಅಂಡ್ ಬೆಂಗಾಲ್ ಅಲ್ಲಿ ನಿಜಾಮ್ ಇರಲಿಲ್ಲ, ವಿ ಹ್ಯಾಡ್ ನವಾಬ್ ಆಫ್ ಬೆಂಗಾಲ್. ಸೊ ನವಾಬ್ ವಾಸ್ ಗಿವನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅಡ್ಮಿನಿಸ್ಟ್ರೇಷನ್, ಲಾ ಅಂಡ್ ಆರ್ಡರ್, ಕರೆಕ್ಟ್. ಬಟ್ ಬೆಂಗಾಲ್ ಅಲ್ಲಿ ಆವಾಗ ನಮ್ಮ ಹತ್ರ ಯಾವುದೋ ನವಾಬ್ ಇದೆ ಹೊರತು ನಿಜಾಮ್ ಅಂತ ಯಾರು ಇರಲಿಲ್ಲ. ಸೊ ನಿಜಾಮ್ ಯೂಶಲಿ ವಿ ಫೈಂಡ್ ಇನ್ ಹೈದರಾಬಾದ್. ಸೊ ವೆದರ್ KEA is asking like ನಿಜಾಮನ ರಾಜ ಅಂತ ಕನ್ಸಿಡರ್ ಮಾಡಿ, like any ರಾಜ will be called as a ನಿಜಾಮ್ ಅಂತ ಕನ್ಸಿಡರ್ ಮಾಡಿ, ಅವರು they were given administration of law and order ಅಂತ ಕೊಟ್ರೆ both statement 1 and 2 are correct. And statement 2 is explaining statement 1. ಅಂದ್ರೆ dual system is nothing but ದಿವಾನಿ and ನಿಜಾಮತ್. ಯಾವುದು ನಿಜಾಮತ್. ಸೊ ನಿಜಾಮತ್ ಅಂತ ತಗೊಂಡ್ರೆ ಸ್ಟೇಟ್ಮೆಂಟ್ 2 is wrong. ಬಟ್ ಅದೇ ನಾನು ನವಾಬ್ನ ನಿಜಾಮ್ನ ಒಂದೇ ಅಂತ ತಗೊಂಡ್ರೆ ಸ್ಟೇಟ್ಮೆಂಟ್ 1 is right. ಬಟ್ ಇಫ್ ಐ ವರ್ ಟು ಮಾರ್ಕ್ ನಿಜಾಮ್ ವಾಸ್ ಗಿವನ್ ದ ಪವರ್, ನಿಜಾಮನಿಗೆ ಆಡಳಿತ, ಕಾನೂನು, ಸುವ್ಯವಸ್ಥೆ ನೀಡಲಾಯಿತು. ಸೊ ಇಲ್ಲಿ ನಿಜಾಮನಿಗೆ ಅಂತ ಇರೋದ್ರಿಂದ ಇಟ್ ಈಸ್ ನಾಟ್ ನಿಜಾಮತ್, ಇಟ್ ಈಸ್ ನಾಟ್ ನಿಜಾಮತ್. ಅಂಡ್ ಆವಾಗ ಬೆಂಗಾಲ್ ಅಲ್ಲಿ ನವಾಬ್ ಇದ್ದ ಹೊರತು ನವಾಬ್ ಆಫ್ ಬೆಂಗಾಲ್ ಅಂತ ಹೊರತು ನಿಜಾಮ್ ಆಫ್ ಬೆಂಗಾಲ್ ಅಂತ ನಾವು ಯಾವತ್ತೂ ಓದಿಲ್ಲ. ಸೊ ಅದರಿಂದ ನಿಜಾಮ್ ಇಸ್ ಆಲ್ಸೋ ರಾಂಗ್. ಸೊ ದ ಆನ್ಸರ್ ವುಡ್ ಬಿ ಹೇಳಿಕೆ 1 ಸರಿ ಇದೆ, ಹೇಳಿಕೆ 2 ತಪ್ಪಾಗಿದೆ. ಓನ್ಲಿ ಸ್ಟೇಟ್ಮೆಂಟ್ 1 is correct and statement 2 is incorrect. So we will wait for the KE official answers. ಏನ್ ಕೊಡ್ತಾರೆ ನೋಡಿ, after that we will see ಅವ್ರು ಯಾವ ತರ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ ಅಂತ. ಬಟ್ ಕರೆಕ್ಟ್ ಆನ್ಸರ್ ಶುಡ್ ಬಿ ಸ್ಟೇಟ್ಮೆಂಟ್ 1 is correct and statement 2 is wrong.